ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, 2026ರ ಜನವರಿ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನೋಡಿ, ವಿಶೇಷವಾಗಿ ಜನವರಿ ತಿಂಗಳು ಅಂದ್ರೆ 26 ಮೀನರಾಶಿಯವರಿಗೆ ಒಂದು ತೃಪ್ತಿದಾಯಕವಾಗಿರ್ತಕ್ಕಂಥದ್ದು, ಸಮಾಧಾನಕರವಾಗಿರ್ತಕ್ಕಂಥ ಯೋಗವನ್ನ ಕೊಡುತ್ತೆ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ, ಮೀನರಾಶಾಧಿಪತಿ ಗುರು 3ನೇ ಮನೆಯ ಅಧಿಪತಿಯೊಡನೆ ಸಮಾಗಮನವನ್ನು ಹೊಂದಿ, ಹಾಗೆ ಷಷ್ಠ ಸ್ಥಾನ, ಸಪ್ತಮ ಸ್ಥಾನ, ತ್ರಿಕೋಣ ಸ್ಥಾನಾಧಿಪತಿ ಯೋಗಗಳನ್ನ ಹೊಂದಿ ಅಲ್ಲಿ ಬಹುವಿಧವಾಗಿರ್ತಕ್ಕಂತಹ ಧನಾತ್ಮಕವಾಗಿರ್ತಕ್ಕಂತಹ ಮೈತ್ರಿ ಯೋಗವನ್ನು ಕೊಡುತ್ತಾನೆ. ನೀವು ವಿವಾಹ ವಿಚಾರಕ್ಕಾಗಿ ಇಷ್ಟಪಡ್ತಾ ಇರ್ತೀರ. ಬಹಳ ವರ್ಷದಿಂದ ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ, ತುಂಬಾ ಪ್ರೇಮದಾಯಕವಾಗಿರ್ತಕ್ಕಂಥದ್ದು ಮನೆಯವರಿಗೆ ಗೊತ್ತಿರುತ್ತೆ, ದಾಯಾದಿಗಳಿಗೆ ಕೂಡ ಗೊತ್ತಿರುತ್ತೆ ಈ ವಿಚಾರ. ಆದರೆ ಎಲ್ಲೋ ಒಂದು ಕಡೆ 3ನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿಯ ವಿಚಾರ ಹಾಳಾಗೋಗುತ್ತೆ ಹೇಳ್ತಕ್ಕಂಥದ್ದು, ಬ್ರೇಕಪ್ ಆಗತ್ತೆ. ಬಹಳ ವರ್ಷದಿಂದ ನಿಮ್ಮ ಪ್ರೀತಿ ಹೇಳ್ತಕ್ಕಂಥದ್ದು ಬ್ರೇಕಪ್ ಆಗುವಂಥದ್ದು. ಅಷ್ಟೇ ಅಲ್ಲ, ಇದರ ಜೊತೆಗೆ ಇವರು ತಪ್ಪಿದ್ರು ಕೂಡ ನಿಮ್ಮ ಜೀವನದಲ್ಲಿ ಇನ್ನೊಬ್ಬ ಹುಡುಗ ಬಂದು ನಿಮ್ಮ ಲೈಫ್ ಅನ್ನ ಲೀಡ್ ಮಾಡ್ತಕ್ಕಂಥ ಉತ್ತಮ ಸ್ವಭಾವದವನಾಗಿರುತ್ತಾನೆ ಇರತಕ್ಕಂಥದ್ದು ಕೂಡ ಇರುತ್ತೆ. ಒಂದು ಬಲಿಷ್ಠವಾಗಿರ್ತಕ್ಕಂಥ ವೈವಾಹಿಕ ಜೀವನ ಯೋಗ ನಿಮ್ಮ ಜಾತಕದಲ್ಲಿ, ನಿಮ್ಮ ದಿಶೆಯಲ್ಲಿ ಇರುವುದರಿಂದ ನೀವು ಅಸಮಾಧಾನ ಆಗುವಂತಹ ಸ್ಥಿತಿ ಬೇಡ ಇರತಕ್ಕಂಥದ್ದು. ಇನ್ನು ಮೇಲಿಂದ ಮೇಲೆ ನಿಮಗೆ ಆಗಾಗ ಬೇರೆ ತರದ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ನೀವು ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಉದ್ಯೋಗ ಕಳೆದುಕೊಳ್ಳುವಂತಹ ಭೀತಿ, ತುಂಬಾ ಪ್ರೆಷರ್ ಇರುತ್ತೆ, ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ವಿಫಲರಾಗ್ತಾ ಇರ್ತೀರಿ, ತುಂಬಾ ಒಂದು ಸಂಕಷ್ಟದ ಸ್ಥಿತಿಗತಿಗಳು. ಹಾಗೆ ಮನೆಯನ್ನ, ಕುಟುಂಬವನ್ನು ನೆರವೇರಿಸಲಿಕ್ಕೂ ಕೂಡ ತುಂಬಾ ಕಷ್ಟದಾಯಕವಾಗಿರುತ್ತೆ. ಸಂಬಳ ಕೊಡ್ತಕ್ಕಂಥದ್ದು ಸಾಕಾಗ್ತಾ ಇಲ್ಲ, ಏನು ಮಾಡೋದಿರ್ತಕ್ಕಂಥ ಕೂಡ ಒಂದಷ್ಟು ಆಲೋಚನೆಗಳು ಆಗಾಗ ಬರ್ತಾ ಇರುತ್ತೆ. ಆದರೂ ಕೂಡ ನಿಮ್ಮ ಯೋಗ ತುಂಬಾ ಚೆನ್ನಾಗಿ ಇದೆ ಹೇಳ್ತಕ್ಕಂಥದ್ದು. ಒಮ್ಮೆ ನಿಮ್ಮ ಜಾತಿಗಳನ್ನ ಪರಿಶೀಲನೆ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಆಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಹೋಟೆಲ್ ಉದ್ಯಮದ ಕೆಲಸ ಮಾಡ್ತಕ್ಕಂಥದ್ದು ಕೂಡ ವಿವಾಹಾದಿ ಯೋಗಗಳು ಬರ್ತಾ ಇರುತ್ತೆ. ಹಾಗೆ ಇನ್ನು ದೇವಸ್ಥಾನಗಳ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಒಳ್ಳೆ ಆದಾಯ ನಿರೀಕ್ಷೆ ಮಾಡಬಹುದು. ಹಾಗೆ ಅವರ ಆರೋಗ್ಯದಲ್ಲೂ ಕೂಡ ಕೊಂಚ ಏರುಪೇರು ಆಗಿತ್ತು ಹೇಳ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ದೇಶ ಸೇವೆ ಮಾಡ್ತಕ್ಕಂತಹ ಸೈನಿಕರಿರ್ಬೋದು, ಸೇವಕರಿರ್ಬೋದು, ಅವರಿಗೂ ಕೂಡ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು, ಉತ್ತಮ ಯೋಗಗಳು ಕೂಡ ಬರ್ತಾ ಇರುತ್ತೆ. ಎಲ್ಲ ರೀತಿಯ ಚಿಂತನೆಗಳು ಕೂಡ ಆಗಾಗ ಬರ್ತಾ ಇರುತ್ತೆ. ಜೀವನದಲ್ಲಿ ಸುಖಮಯವಾಗಿರ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದು ಮತ್ತು ಸಮಾಧಾನಕರವಾಗಿರ್ತಕ್ಕಂಥ ಯೋಗ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ಹೇಳ್ತಕ್ಕಂಥದ್ದು ಕೂಡ ಹೇಳ್ತೀನಿ. ವೀಕ್ಷಕರೇ, ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಶನಿ ಮಹಾಕೃಪೆಯಿಂದ, ಗುರುವಿನ ಮಹಾಕೃಪೆಯಿಂದ ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಮತ್ತು ಸಮಾಧಾನಕರವಾಗಿರ್ತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಜನವರಿ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಪೂರ್ವ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ಒಳ್ಳೆ ರೀತಿ ನಿಮಗೆ ಧನಾಗಮನ ಉಂಟಾಗ್ತಾ ಇರುತ್ತೆ. ತುಂಬಾ ಸಂತೋಷದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಮೀನರಾಶಿಯವರು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು ಎಷ್ಟೋ ನಿಮ್ಮ ವಿಷಯಗಳನ್ನ ಪರ್ಸನಲ್ ಆಗಿ ಯಾರತ್ತ ಹೇಳ್ಕೊಳ್ಬೇಕು ಹೇಳ್ತಕ್ಕಂಥ ಆಲೋಚನೆ ವ್ಯಕ್ತವಾಗ್ತಾ ಇರುತ್ತೆ. ಯಾವಾಗ ಪರಿಹಾರ ಸಿಗತ್ತೆ, ಯಾವಾಗ ನಮ್ಮ ಟೆನ್ಷನ್
ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ನೋವುಗಳು ಶಮನವಾಗತ್ತೆ ಅಂತಕ್ಕಂಥ ಚಿಂತಿಸುವಂತಾಗತ್ತೆ ಇಲ್ಲ. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಭಾವಚಿತ್ರ ಇವೆಲ್ಲವೂ ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ವಿಷಯಗಳನ್ನು ನಿಖರವಾಗಿ ನಮಗೆ ಕಳಿಸಿ ಹೇಳ್ತಕ್ಕಂಥದ್ದು ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.